ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಿಮಗೆಲ್ಲ ತಿಳಿದ ಹಾಗೆ ಈ ಫೆಬ್ರವರಿ ತಿಂಗಳ ಪ್ರಮುಖವಾದಂತಹ ಪ್ರಚಲಿತ ಘಟನೆಗಳನ್ನು ಈ 5 ವಿಡಿಯೋಸ್ಗಳ ಸರಣಿಯಲ್ಲಿ ರಿವೈಸ್ ಮಾಡ್ತಾ ಇದ್ದೇವೆ. ಪ್ರಶ್ನೋತ್ತರ ರೂಪದಲ್ಲಿ ಈ ರಿವಿಷನ್ ಸೆಷನ್ ಇದ್ದು, ಈ ಮೊದಲ 4 ವಿಡಿಯೋಸ್ಗಳನ್ನು ನೋಡಿಲ್ಲ ಅಂತಂದರೆ ಪ್ಲೇಲಿಸ್ಟ್ನಲ್ಲಿ ಹೋಗಿ ನಿಮ್ಮ ಫೆಬ್ರವರಿ ತಿಂಗಳ ಪ್ರಮುಖ ಟಾಪಿಕ್ಗಳನ್ನು ರಿವೈಸ್ ಮಾಡ್ಕೋಬೋದಾಗಿದೆ. ಸೊ ಅದೇ ರೀತಿಯಾಗಿ ಈ ರಿವಿಷನ್ ಸಿರೀಸ್ನ ಕೊನೆಯ ಒಂದು ವಿಡಿಯೋ ಇದಾಗಿದ್ದು, ಈ 5ನೇ ಸೆಷನ್ನ ಮೊದಲ ಪ್ರಶ್ನೆ ಏನು ಅಂತ ನೋಡೋದಾದರೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಎನ್ನುವ ಸ್ಕೀಮನ್ನು ಯಾವ ವರ್ಷ ಪ್ರಾರಂಭ ಮಾಡಲಾಯಿತು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ 2014, 2015, 2018 ಅಥವಾ 2020 ಅಂತ ನೀಡಲಾಗಿತ್ತು. ಸರಿಯಾದ ಉತ್ತರ ಆಪ್ಷನ್ 2, 2015ನೇ ಇಸವಿಯಲ್ಲಿ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಮುಖ್ಯವಾಗಿ 2015ರಿಂದ 2022ರ ವರ್ಷದಲ್ಲಿ, ಅಂದರೆ ಭಾರತದ ಸ್ವತಂತ್ರೋತ್ಸವ 75ನೇ ವರ್ಷದ ಸ್ವತಂತ್ರೋತ್ಸವವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಎಲ್ಲ ಜನರಿಗೂ ಈ ಒಂದು ಆವಾಸ ಯೋಜನೆ ಅಥವಾ ಮನೆಯನ್ನು ಕಲ್ಪಿಸಿಕೊಡುವಂತಹ ಒಂದು ಯೋಜನೆ ಆವಾಸ್ ಯೋಜನೆ ಅಥವಾ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಾಗಿದೆ. ಇದನ್ನು ಅನುಷ್ಠಾನಗೊಳಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮಿನಿಸ್ಟ್ರಿ ಅಥವಾ ಸಚಿವಾಲಯ ಯಾವುದು ಅಂತಂದರೆ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಅನ್ನುವ ಈ ಮಿನಿಸ್ಟ್ರಿ ಅಡಿಯಲ್ಲಿ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಜಾರಿಗೊಳ್ತಾ ಇದೆ. ರಾಜ್ಯಸಭೆಯಲ್ಲಿ ಈ ಸಂಸದೀಯ ವಿಶೇಷಾಧಿಕಾರಗಳ ಅಥವಾ ಪ್ರಿವಿಲೇಜಸ್ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಭಾರತದ ರಾಷ್ಟ್ರಪತಿಗಳು, ಆಪ್ಷನ್ 2 ರಾಜ್ಯಸಭಾ ಅಧ್ಯಕ್ಷರು, ಆಪ್ಷನ್ 3 ರಾಜ್ಯಸಭಾ ಉಪಾಧ್ಯಕ್ಷರು ಅಥವಾ ಆಪ್ಷನ್ 4 ಪ್ರಧಾನಮಂತ್ರಿಗಳು ಅಂತ ಇದೆ. ಈ ಪ್ರಿವಿಲೇಜಸ್ ಕಮಿಟಿ ಅಥವಾ ವಿಶೇಷಾಧಿಕಾರಗಳ ಸಮಿತಿಯ ಅಧ್ಯಕ್ಷರು ರಾಜ್ಯಸಭೆಯಲ್ಲಿ ಈ ರಾಜ್ಯಸಭಾ ಇವರನ್ನು ಆಯ್ಕೆ ಮಾಡಿ ಅಧ್ಯಕ್ಷರನ್ನಾಗಿ ಮಾಡಲಾಗಿರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಪ್ರಿವಿಲೇಜಸ್ ಕಮಿಟಿ ಇದರ ಅಧ್ಯಕ್ಷತೆಯನ್ನು ರಾಜ್ಯಸಭೆಯ ಉಪಾಧ್ಯಕ್ಷರು ವಹಿಸಿಕೊಂಡಿರುತ್ತಾರೆ. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಈ ಹರಿಕೆ ಅನ್ನುವ ಜೌಗು ಪ್ರದೇಶ ರೀಸೆಂಟಾಗಿ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಒಂದು ಜೌಗು ಪ್ರದೇಶ, ಹರಿಕೆ ಅನ್ನುವ ಜೌಗು ತಾಣ ಅಥವಾ ಈ ತೇವಭೂಮಿ ಎಲ್ಲಿದೆ ಅಂತ ಗುರುತಿಸಬೇಕಾಗಿದೆ. ಹರಿಕೆ ವೆಟ್ಲ್ಯಾಂಡ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ ಇದನ್ನ. ಆಪ್ಷನ್ಗಳಲ್ಲಿ ಹರಿಯಾಣ ರಾಜ್ಯ, ಆಪ್ಷನ್ 2 ಉತ್ತರ ಪ್ರದೇಶ್, ಆಪ್ಷನ್ 3 ಪಂಜಾಬ್, ಆಪ್ಷನ್ 4 ತೆಲಂಗಾಣ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಪಂಜಾಬ್ ರಾಜ್ಯದಲ್ಲಿ ಈ ಹರಿಕೆ ಎನ್ನುವ ಜೌಗು ಪ್ರದೇಶ ಅಥವಾ ಹರಿಕೆ ವೆಟ್ಲ್ಯಾಂಡ್ ಲೊಕೇಟ್ ಆಗಿದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಈ ಕೆಳಗಿನ ಯಾವ ನದಿಯ ಮೇಲೆ ಬೊಕಾಂಗ್ ಬಾಲಿಂಗ್ ಅನ್ನುವ ಈ ಜಲವಿದ್ಯುತ್ ಯೋಜನೆಯನ್ನು ನಿರ್ಮಾಣ ಮಾಡುವುದಾಗಿ ಸರ್ಕಾರದಿಂದ ನಿರ್ಧಾರ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಯಾವ ನದಿ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಗಳಲ್ಲಿ ಧೌಲಿಗಂಗಾ, ಆಪ್ಷನ್ 2 ಮಂದಾಕಿನಿ, ಆಪ್ಷನ್ 3 ಗಂಡಕ್, ಆಪ್ಷನ್ 4 ಬ್ರಹ್ಮಪುತ್ರ ಅಂತ ಇದೆ. ಬೊಕಾಂಗ್ ಬಾಲಿಂಗ್ ಅನ್ನುವ ಜಲವಿದ್ಯುತ್ ಯೋಜನೆಯನ್ನು ಧೌಲಿಗಂಗಾ ಅನ್ನುವ ನದಿಯ ಮೇಲೆ ನಿರ್ಮಾಣ ಮಾಡಲಾಗ್ತಾ ಇದೆ. ಆಪ್ಷನ್ 1 ಧೌಲಿಗಂಗಾ ಇಸ್ ರೈಟ್ ಆನ್ಸರ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಈ ಝೈದ್ ಅನ್ನುವ ಕೃಷಿ ಋತುವಿನ ಕುರಿತಾದಂತಹ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಗುರುತಿಸಬೇಕಾಗಿದೆ. ಯಾವ ರೀತಿಯಾಗಿ ಈ ರಾಬಿ ಮತ್ತು ಖಾರೀಫ್ ಋತುಗಳಿರುತ್ತವೆ, ಅಗ್ರಿಕಲ್ಚರಲ್ ಸೀಸನ್ ಅಂತ. ಸೊ ಅದೇ ರೀತಿಯಾಗಿ ಝೈದ್ ಅನ್ನುವ ಕೃಷಿ ಋತುವಿನ ಬಗ್ಗೆ ಈ ಕೆಳಗೆ ಕೆಲವೊಂದಿಷ್ಟು ಹೇಳಿಕೆಗಳನ್ನು ನೀಡಲಾಗಿದೆ. ಇದರಲ್ಲಿ ಯಾವುದು ತಪ್ಪಾಗಿದೆ ಅಂತ ನಾವು ಗುರುತಿಸಬೇಕಾಗಿದ್ದು, ಆಪ್ಷನ್ 1 ರಾಬಿ ಮತ್ತು ಖಾರೀಫ್ ಋತುಗಳ ನಡುವೆ ಬರುವಂತಹ ಈ ಋತು ಝೈದ್ ಅನ್ನುವ ಋತು ಆಗಿದೆ ಅಂತ ಆಪ್ಷನ್ 1 ಇದೆ. ಆಪ್ಷನ್ 2 ಸಾಮಾನ್ಯವಾಗಿ ಈ ಝೈದ್ ಅನ್ನುವ ಕೃಷಿ ಋತು ಮಾರ್ಚ್ ಮತ್ತು ಜುಲೈ ತಿಂಗಳ ನಡುವೆ ಬರುತ್ತದೆ ಅಂತ ಇದೆ. ಆಪ್ಷನ್ 3 ನೀರಾವರಿಯ ಸಹಾಯದಿಂದ ಈ ಝೈದ್ ಅನ್ನುವ ಕೃಷಿ ಋತುವಿನ ಸಂದರ್ಭದಲ್ಲಿ ಬೆಳೆಗಳನ್ನು ಬೆಳೆಯಲಾಗುತ್ತೆ ಅಂತ ಇದ್ದು, ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ. ಅಂತಂದರೆ ಈ ಮೇಲೆ ತಿಳಿಸಲಾದಂತಹ 3 ಸ್ಟೇಟ್ಮೆಂಟ್ಗಳು ಕೂಡ ಈ ಝೈದ್ ಋತುವಿನ ಬಗ್ಗೆ ಕರೆಕ್ಟಾಗಿ ಸ್ಟೇಟ್ಮೆಂಟ್ಗಳನ್ನು ನೀಡಲಾಗಿದೆ. ಸೊ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಈ ಮಲ್ಬಾರ್ ಅನ್ನುವ ಯುದ್ಧ ವ್ಯಾಯಾಮದಲ್ಲಿ ಭಾಗವಹಿಸದ ದೇಶ ಯಾವುದು ಅಂತ ಪ್ರಶ್ನೆ ಇದೆ. ಯಾವ ದೇಶ ಭಾಗವಹಿಸುವುದಿಲ್ಲ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಭಾರತ, ಆಪ್ಷನ್ 2 ರಷ್ಯಾ, ಆಪ್ಷನ್ 3 USA, ಆಪ್ಷನ್ 4 ಜಪಾನ್ ಅಂತ ಇದೆ. ಸರಿಯಾದ ಉತ್ತರ ಇಲ್ಲಿ ಎಲಿಮಿನೇಷನ್ ಮೆಥಡ್ ಮೂಲಕ ಕೂಡ ನೀವು ಅರ್ಥ ಮಾಡ್ಕೋಬೋದಾಗಿದೆ. ಸೊ ರಷ್ಯಾ ಮತ್ತು USA
ಈ ಎರಡರಲ್ಲಿ ನೀವು ಇದನ್ನು ಸಾರ್ಟ್ ಔಟ್ ಮಾಡಬೇಕಾಗಿರುತ್ತೆ. ಸೊ ಯಾಕಂದರೆ ರಷ್ಯಾದೊಂದಿಗೆ USA ಯಾವುದೇ ರೀತಿಯಾದಂತಹ ಯುದ್ಧ ವ್ಯಾಯಾಮದಲ್ಲಿ ಭಾಗವಹಿಸುವುದಿಲ್ಲ. ಸೊ ಇವೆರಡು ರೈವಲ್ರಿಯನ್ನು ಹೊಂದಿರುವುದರಿಂದ ರಷ್ಯಾ ಅಥವಾ USA ಎರಡರಲ್ಲಿ ಯಾವುದಾದ್ರೂ ಒಂದು ದೇಶ ಭಾಗವಹಿಸುವುದಿಲ್ಲ ಅಂತ ನೀವು ಒಂದು ಲಾಜಿಕನ್ನು ಅಪ್ಲೈ ಮಾಡಬೇಕಾಗಿರುತ್ತೆ. ಈ ರೀತಿಯಾಗಿ ಆನ್ಸರ್ಗಳನ್ನು ಸಾಲ್ವ್ ಮಾಡೋದ್ರಿಂದ 50-50 ಆದಂತಹ ಒಂದು ಆನ್ಸರನ್ನು ನೀಡೋದಕ್ಕೆ ನಿಮಗೆ ಈಸಿಯಾಗುತ್ತದೆ. ಸೊ ಇಲ್ಲಿ 1:4 ಇದ್ದಂತಹ ಒಂದು ಪ್ರೊಬಾಬಿಲಿಟಿ ಏನಾಗುತ್ತೆ, ಅದು ಕಡಿಮೆಯಾಗಿ 50-50 ಅಥವಾ 1/2 ಕರೆಕ್ಟ್ ಅಥವಾ ರಾಂಗ್ ಆಗುತ್ತೆ. ಆ ರೀತಿಯಾದಂತಹ ಪ್ರೊಬಾಬಿಲಿಟಿಯನ್ನು ನೀವು ಈ ಒಂದು ಲಾಜಿಕನ್ನು ಅಪ್ಲೈ ಮಾಡೋದರ ಮೂಲಕ ಈ ಆನ್ಸರನ್ನು ಸಾಲ್ವ್ ಮಾಡ್ಬೋದಾಗಿರುತ್ತೆ. ಸೊ ಹೀಗಾಗಿ ರಷ್ಯಾ ಅಥವಾ USA ಅಂತ ಬಂದಾಗ ಸದ್ಯಕ್ಕೆ ಈ ಜಪಾನ್ ಮತ್ತು USA ಎರಡೂ ಫ್ರೆಂಡ್ಸ್ ಆಗಿರುವುದರಿಂದ ಇದರಲ್ಲಿ ಯಾವುದೇ ರೀತಿಯಾಗಿ USA ಕ್ಯಾನ್ಸಲ್ ಆಗುವುದಿಲ್ಲ. ಹೀಗಾಗಿ ರಷ್ಯಾ ಈಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಈ ಕೆಳಗಿನ ಯಾವ ದಿನವನ್ನು ರಾಷ್ಟ್ರೀಯ ಗಣಿತ ದಿನಾಚರಣೆ ಅಂತ ಆಚರಿಸಲಾಗುತ್ತೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಡಿಸೆಂಬರ್ 21, ಡಿಸೆಂಬರ್ 22, ಜನವರಿ 23 ಅಥವಾ ಡಿಸೆಂಬರ್ 24 ಅಂತ ನೀಡಲಾಗಿತ್ತು. ಸರಿಯಾದ ಉತ್ತರ ಆಪ್ಷನ್ 2. ಪ್ರತಿ ವರ್ಷ ಡಿಸೆಂಬರ್ 22ರಂದು ರಾಷ್ಟ್ರೀಯ ಗಣಿತ ದಿನಾಚರಣೆಯನ್ನು ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅನ್ನಾಗಿ ಆಚರಿಸಲಾಗುತ್ತದೆ. ಮುಖ್ಯವಾಗಿ ಜಗತ್ತು ಕಂಡಂತಹ ಪ್ರತಿಭಾವಂತ ಗಣಿತಶಾಸ್ತ್ರಜ್ಞರಾದಂತಹ ಶ್ರೀನಿವಾಸ್ ರಾಮಾನುಜನ್ ಇವರ ಜನ್ಮದಿನದಂದು ಡಿಸೆಂಬರ್ 22ರಂದು ಪ್ರತಿ ವರ್ಷ ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅನ್ನು ಆಚರಿಸಲಾಗುತ್ತೆ. ಮುಖ್ಯವಾಗಿ ಈ ಒಂದು ಆಚರಣೆಯ ಮುಖ್ಯ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದಾದರೆ, ಈ ಗಣಿತಶಾಸ್ತ್ರ ಮಾನವನ ಅಭಿವೃದ್ಧಿಗೆ ನೀಡಿದಂತಹ ಕೊಡುಗೆ ಬಗ್ಗೆ ಅರಿವನ್ನು ಮೂಡಿಸುವುದು ಮತ್ತು ಈ ಗಣಿತಶಾಸ್ತ್ರದ ಅಧ್ಯಯನದ ಕುರಿತಾದಂತಹ ಪ್ರೋತ್ಸಾಹವನ್ನು ಮಾಡುವಂತಹ ನಿಟ್ಟಿನಲ್ಲಿ ದೇಶದಲ್ಲಿ ಈ ರಾಷ್ಟ್ರೀಯ ಗಣಿತ ದಿನಾಚರಣೆಯನ್ನು ಡಿಸೆಂಬರ್ 22ರಂದು ಆಚರಿಸಲಾಗುತ್ತದೆ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಕರ್ನಾಟಕದ ಅತಿ ದೊಡ್ಡದಾದಂತಹ ಸೌರ ವಿದ್ಯುತ್ ಸ್ಥಾವರ ಎಲ್ಲಿ ಲೊಕೇಟ್ ಆಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ತುಮಕೂರು, ಆಪ್ಷನ್ 2 ರಾಮನಗರ, ಆಪ್ಷನ್ 3 ಕೋಲಾರ ಅಥವಾ ಆಪ್ಷನ್ 4 ರಾಯಚೂರು ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 1 ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿ ಈ ಕರ್ನಾಟಕದ ಅತಿ ದೊಡ್ಡ ಸೌರ ವಿದ್ಯುತ್ ಸ್ಥಾವರ ಲೊಕೇಟ್ ಆಗಿದೆ. ಸೊ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಭಾರತದಲ್ಲಿ ಮೊದಲ ಮೀಸಲಾದಂತಹ ಬಹುತರಂಗಾಂತರ ಅಥವಾ ಮಲ್ಟಿ ವೇವ್ ಲೆಂತ್ನ ಒಂದು ಆಸ್ಟ್ರೋಸ್ಯಾಟ್ ಅನ್ನುವ ಬಾಹ್ಯಾಕಾಶ ಅಬ್ಸರ್ವೇಟರಿಯನ್ನು ಇಸ್ರೋದಿಂದ ಪ್ರಾರಂಭ ಮಾಡಲಾಗಿತ್ತು, ಲಾಂಚ್ ಮಾಡಲಾಗಿತ್ತು. ಸೊ ಅದು ಯಾವ ವರ್ಷ ಅಂತ ಗುರುತಿಸಬೇಕಾಗಿದೆ. ಸಿಂಪಲ್ ಆಗಿ ಕ್ವಶನ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ ಆಸ್ಟ್ರೋಸ್ಯಾಟ್ ಅನ್ನುವ ಅಬ್ಸರ್ವೇಟರಿಯನ್ನು ಇಸ್ರೋದಿಂದ ಯಾವ ವರ್ಷದಲ್ಲಿ ಲಾಂಚ್ ಮಾಡಲಾಗಿತ್ತು ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 2012, ಆಪ್ಷನ್ 2 2015, ಆಪ್ಷನ್ 3 2019 ಅಥವಾ ಆಪ್ಷನ್ 4 2022 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 2015ನೇ ಇಸವಿಯಲ್ಲಿ ಈ ಆಸ್ಟ್ರೋಸ್ಯಾಟ್ ಅನ್ನುವ ಅಬ್ಸರ್ವೇಟರಿಯನ್ನು ಬಾಹ್ಯಾಕಾಶಕ್ಕೆ ಇಸ್ರೋ ಸಂಸ್ಥೆಯಿಂದ ಉಡಾವಣೆ ಮಾಡಲಾಗಿತ್ತು. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಯಾವ ಸಂಸ್ಥೆಯಿಂದ ಈ ಗೋಧಿಯ ಹೊಸ ತಳಿಯಾದಂತಹ HD3385 ಅನ್ನುವ ಶಾಖ ನಿರೋಧಕ ಉಷ್ಣ ನಿರೋಧಕ ವಿಧವನ್ನು ಅಭಿವೃದ್ಧಿಪಡಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಗೋಧಿಯ ಹೊಸ ತಳಿಯಾದಂತಹ HD3385 ಅನ್ನು ಯಾವ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಲಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಐಕರ್ ಅನ್ನುವ ಸಂಸ್ಥೆ, ಆಪ್ಷನ್ 2 IARI ಅನ್ನುವ ಸಂಸ್ಥೆ ಅಥವಾ ಆಪ್ಷನ್ 3 FCI ಅನ್ನುವ ಸಂಸ್ಥೆ ಅಥವಾ ಆಪ್ಷನ್ 4 ಮೇಲಿನ ಎಲ್ಲವೂ ಜಂಟಿಯಾಗಿ ಇದನ್ನು ಡೆವಲಪ್ ಮಾಡಿವೆ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 2 IARI ಅಥವಾ ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ IARI ಅನ್ನುವ ಸಂಸ್ಥೆಯಿಂದ ಇತ್ತೀಚೆಗೆ ಈ ಉಷ್ಣ ನಿರೋಧಕವಾದಂತಹ ಅತಿ ಹೆಚ್ಚಾದಂತಹ ಉಷ್ಣತೆಯ ಒಂದು ಪರಿಸರದಲ್ಲೂ ಕೂಡ ಬೆಳೆಯಲು ಒಂದು ಸಾಮರ್ಥ್ಯವನ್ನು ಹೊಂದಿದಂತಹ ಹೊಸ ಗೋಧಿಯ ತಳಿ HD3385 ಅನ್ನುವ ಗೋಧಿ ತಳಿಯನ್ನು ಡೆವಲಪ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಇದನ್ನು ಡೆವಲಪ್ ಮಾಡಿದಂತಹ ಸಂಸ್ಥೆ ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ IARI. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಭಾರತದಲ್ಲಿ ಮೊದಲ ಖಾಸಗಿ ಹೈಬ್ರಿಡ್ ರಾಕೆಟನ್ನು ಉಡಾವಣೆ ಮಾಡಲಾಗಿದೆ. ಸೊ ಇದನ್ನು ದೇಶದಲ್ಲಿ ಯಾವ ರಾಜ್ಯದಲ್ಲಿ ಉಡಾವಣೆ ಮಾಡಲಾಯಿತು ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಆಂಧ್ರ ಪ್ರದೇಶ್, ಆಪ್ಷನ್ 2 ಕೇರಳ, ಆಪ್ಷನ್ 3 ತಮಿಳುನಾಡು, ಆಪ್ಷನ್ 4 ಕರ್ನಾಟಕ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ತಮಿಳುನಾಡಿನಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಖಾಸಗಿಯಾದಂತಹ ಹೈಬ್ರಿಡ್ ರಾಕೆಟನ್ನು ಲಾಂಚ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಆಪ್ಷನ್ 3
ತಮಿಳುನಾಡು ಈಸ್ ರೈಟ್ ಆನ್ಸರ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಈ ಬಾಂಗ್ಲಾದೇಶದ ನೂತನ ಅಧ್ಯಕ್ಷರಾಗಿ ಯಾರು ಆಯ್ಕೆಗೊಂಡಿದ್ದಾರೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಮುಜೀಬುರ್ ರೆಹಮಾನ್, ಆಪ್ಷನ್ 2 ಶೇಖ್ ಹಸೀನಾ, ಆಪ್ಷನ್ 3 ಮೊಹಮ್ಮದ್ ಶಹಾಬುದ್ದೀನ್ ಚುಪ್ಪು, ಆಪ್ಷನ್ 4 ಶಕೀಬ್ ಅಲ್ ಹಸನ್ ಅಂತ ಇದೆ. ಸೊ ಈ 4 ಆಪ್ಷನ್ಗಳಲ್ಲಿ ಎಲಿಮಿನೇಷನ್ ಮೆಥಡ್ ಮೂಲಕ ಯಾವ ರೀತಿಯಾಗಿ ಆನ್ಸರ್ ಮಾಡಬೇಕು ಅಂತ ಒಂದು ಲಾಜಿಕನ್ನು ಅಪ್ಲೈ ಮಾಡಿ ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ ಈಗ ತಿಳಿಸ್ತೀನಿ. ಸೊ ಇದರಲ್ಲಿ ಮೊದಲನೇದಾಗಿ ಆಪ್ಷನ್ 2 ನೋಡೋಣ. ಶೇಖ್ ಹಸೀನಾ ಅವರು ಪ್ರಸ್ತುತವಾಗಿ ಪ್ರಧಾನಿಯಾದಂತಹ ಬಾಂಗ್ಲಾದೇಶದ ಪ್ರಧಾನಿಯಾದಂತಹ ವ್ಯಕ್ತಿಯಾಗಿದ್ದಾರೆ. ಸೊ ಹೀಗಾಗಿ ಅಧ್ಯಕ್ಷರಾಗಿಲ್ಲ ಅಂತ ನಾವು ಒಂದು ಲಾಜಿಕನ್ನು ಅಪ್ಲೈ ಮಾಡ್ಬೋದು. ಆಪ್ಷನ್ 2 ಎಲಿಮಿನೇಟ್ ಆಗುತ್ತೆ. ಆಪ್ಷನ್ 4 ಶಕೀಬ್ ಅಲ್ ಹಸನ್ ಅವರು ಬಾಂಗ್ಲಾದೇಶದ ಪ್ರಸಿದ್ಧ ಕ್ರಿಕೆಟ್ ಪ್ಲೇಯರ್ ಆಗಿದ್ದಾರೆ. ಸೊ ಇದು ಕೂಡ ಕ್ಯಾನ್ಸಲ್ ಆಗುತ್ತೆ, ಎಲಿಮಿನೇಟ್ ಆಗುತ್ತೆ. ಇನ್ನು ಆಪ್ಷನ್ 1 ಮುಜೀಬುರ್ ರೆಹಮಾನ್ ಅವರು ಶೇಖ್ ಹಸೀನಾ ಅವರ ತಂದೆಯಾಗಿದ್ದರು ಮತ್ತು ಬಾಂಗ್ಲಾದೇಶದ ಮೊದಲ ಅಧ್ಯಕ್ಷರಾಗಿದ್ದರು ಅಂತ ನಮಗೆಲ್ಲ ಇತಿಹಾಸದಿಂದ ಗೊತ್ತಾಗುತ್ತೆ. ಸೊ ಹೀಗಾಗಿ ಆಪ್ಷನ್ 1 ಕೂಡ ಎಲಿಮಿನೇಟ್ ಆಗುತ್ತೆ. ಉಳಿದಂತಹ ಆಪ್ಷನ್ ಯಾವುದು ಅಂತಂದರೆ ಮೊಹಮ್ಮದ್ ಶಹಾಬುದ್ದೀನ್ ಚುಪ್ಪು, ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಭಾರತದಲ್ಲಿ ಪ್ರಸಿದ್ಧವಾದಂತಹ ಈ ಮೊಧೇರಾ ಸೂರ್ಯ ದೇವಾಲಯ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಕರ್ನಾಟಕ, ಒಡಿಶಾ, ಆಂಧ್ರ ಪ್ರದೇಶ್, ಗುಜರಾತ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಆಪ್ಷನ್ 4 ಗುಜರಾತ್ ರಾಜ್ಯದಲ್ಲಿ ಈ ಮೊಧೇರಾ ಸೂರ್ಯ ದೇವಾಲಯ ಲೊಕೇಟ್ ಆಗಿದೆ. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಈ ಕೆಳಗಿನ ಯಾವ ವರ್ಷದಲ್ಲಿ ಭಾರತದ ಮೊದಲ ಕಾನೂನು ಆಯೋಗವನ್ನು ಅಥವಾ ಲಾ ಕಮಿಷನ್ ಆಫ್ ಇಂಡಿಯಾವನ್ನು ಮೊದಲ ಬಾರಿಗೆ ಯಾವ ವರ್ಷದಲ್ಲಿ ರಚಿಸಲಾಯಿತು ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಇಸ್ವಿಗಳನ್ನು ನೀಡಲಾಗಿದ್ದು ಆಪ್ಷನ್ 1 1947, ಆಪ್ಷನ್ 2 1952, ಆಪ್ಷನ್ 3 1834 ಅಥವಾ ಆಪ್ಷನ್ 4 1857 ಅಂತ ಇದೆ. ಸೊ ಇಲ್ಲಿ ನೀವು ಈ ಒಂದು ಆಪ್ಷನ್ಗಳನ್ನು ಡಿವೈಡ್ ಮಾಡ್ಬೋದು. ಸ್ವತಂತ್ರ ನಂತರ ಮತ್ತು ಸ್ವತಂತ್ರ ಪೂರ್ವದಲ್ಲಿ ಅಂತ ಈ ಒಂದು ಆಪ್ಷನ್ಗಳನ್ನು ಡಿವೈಡ್ ಮಾಡ್ಬೋದು. ಸೊ ನಿಮಗೆ ಜಸ್ಟ್ ಒಂದು ರಫ್ ಐಡಿಯಾ ಇದ್ದರೆ ಕೂಡ ಇದರಲ್ಲಿ 50-50 ಆಪ್ಷನ್ಗಳನ್ನು ನೀವು ಕ್ಲಿಕ್ ಮಾಡ್ಬೋದಾಗಿರುತ್ತೆ. ಆಪ್ಷನ್ನ ಕರೆಕ್ಟಾಗಿ ಟಿಕ್ ಮಾಡ್ಬೋದಾಗಿರುತ್ತೆ OMRನಲ್ಲಿ. ಸೊ ಭಾರತದ ಮೊದಲ ಕಾನೂನು ಆಯೋಗ ಇತಿಹಾಸ ಅಂದರೆ ಈ ಸ್ವತಂತ್ರ ಪೂರ್ವದಲ್ಲಿ ಮಾಡಲಾದಂತಹ ಒಂದು ರಚನೆಯಾದಂತಹ ಆಯೋಗವಾಗಿದೆ. ಮೊದಲ ಬಾರಿಗೆ 1834ರಲ್ಲಿ ಈ ಕಾನೂನು ಆಯೋಗವನ್ನು ಭಾರತದ ಮೊದಲ ಕಾನೂನು ಆಯೋಗವನ್ನು ಸ್ಥಾಪನೆ ಮಾಡಲಾಗಿತ್ತು ಬ್ರಿಟಿಷರ ಕಾಲದಲ್ಲಿ. ಸೊ 1834 ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ, ಈ ಕೆಳಗಿನ ಯಾವ ವರ್ಷದಲ್ಲಿ ಸಂಸದ್ ರತ್ನ ಪ್ರಶಸ್ತಿಯನ್ನ ಪ್ರಾರಂಭ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 2014, ಆಪ್ಷನ್ 2 2010, ಆಪ್ಷನ್ 3 2019 ಅಥವಾ 2020 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 2010ನೇ ಇಸವಿಯಲ್ಲಿ ಮೊದಲ ಬಾರಿಗೆ ಈ ಸಂಸದ್ ರತ್ನ ಅನ್ನುವ ಪ್ರಶಸ್ತಿಯನ್ನ ನೀಡಲು ಪ್ರಾರಂಭ ಮಾಡಲಾಯಿತು ಅಂತ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿದೆ. ಆಪ್ಷನ್ 2 2010 ಈಸ್ ರೈಟ್ ಆನ್ಸರ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನ ನೋಡೋದಾದ್ರೆ, 2022ರ ವರ್ಷದಲ್ಲಿ ವಿಶ್ವದ ಯಾವ ದೇಶ ಈ ಸೆಣಬು ಉತ್ಪಾದನೆಯಲ್ಲಿ ಅಗ್ರಸ್ಥಾನವನ್ನು ಪಡೆದಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಆಪ್ಷನ್ 1 ಚೀನಾ, ಆಪ್ಷನ್ 2 ಭಾರತ, ಆಪ್ಷನ್ 3 ಬಾಂಗ್ಲಾದೇಶ್, ಆಪ್ಷನ್ 4 ಥೈಲ್ಯಾಂಡ್ ದೇಶ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ಭಾರತ ಈ 2022ರ ವರ್ಷದಲ್ಲಿ ವಿಶ್ವದಲ್ಲಿ ಅತಿ ಹೆಚ್ಚು ಸೆಣಬು ಉತ್ಪಾದನೆ ಮಾಡುವಂತಹ ರಾಷ್ಟ್ರಗಳಲ್ಲಿ ಅಗ್ರಸ್ಥಾನವನ್ನು ಪಡೆದಿದೆ ಅಂತ ಕರೆಕ್ಟ್ ಆನ್ಸರ್ ಆಗಿದೆ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಈ ಅನುಭೂತಿ ಎನ್ನುವ ದಿವ್ಯಾಂಗ ಪಾರ್ಕ್ ಮುಖ್ಯವಾಗಿ ವಿಶ್ವದ ಮೊದಲ ಅಂತರ್ಗತ ಅಂಗವಿಕಲ ಪಾರ್ಕ್ ಆಗಿ ಈ ಒಂದು ಉದ್ಯಾನವನವನ್ನು ಎಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಚೆನ್ನೈ, ಆಪ್ಷನ್ 2 ಪುಣೆ, ಆಪ್ಷನ್ 3 ನಾಗ್ಪುರ್, ಆಪ್ಷನ್ 4 ಕಾನ್ಪುರ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಮಹಾರಾಷ್ಟ್ರದ ನಾಗ್ಪುರ್ ನಗರದಲ್ಲಿ ಈ ದಿವ್ಯಾಂಗ ಪಾರ್ಕ್ ಅನುಭೂತಿ ಅನ್ನುವ ದಿವ್ಯಾಂಗ ಪಾರ್ಕನ್ನು ಪ್ರಾರಂಭ ಮಾಡಲಾಗ್ತಾ ಇದೆ ಅಂತ ಕರೆಕ್ಟ್ ಆನ್ಸರ್ ಆಗಿದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಪ್ರಶ್ನೆ ಇತ್ತೀಚೆಗೆ ಈ ಸ್ವದೇಶಿ ಕ್ರೂಸ್ ಆದಂತಹ ಕ್ಷಿಪಣಿ ITCM ಇಂಡಿಜಿನಿಯಸ್ ಟೆಕ್ನಾಲಜಿಕಲ್ ಕ್ರೂಸ್ ಮಿಸೈಲನ್ನು ಎಲ್ಲಿಂದ ಉಡಾವಣೆ ಮಾಡಲಾಯಿತು, ಟೆಸ್ಟ್ ಫೈರನ್ನು ಮಾಡಲಾಗಿದೆ, ಅದು ಎಲ್ಲಿಂದ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ವಿಶಾಖಪಟ್ಟಣಂ, ಆಪ್ಷನ್ 2 ತುಂಬಾ, ಆಪ್ಷನ್ 3 ಚಂಡೀಪುರ್, ಆಪ್ಷನ್ 4 ಅಬ್ದುಲ್ ಕಲಾಂ ದ್ವೀಪ ಅಂತ ಇದೆ. ಸರಿಯಾದ ಉತ್ತರ
ಆಪ್ಷನ್ 3 ಒಡಿಶಾದ ಚಂಡೀಪುರದಲ್ಲಿ ಮೊದಲ ಬಾರಿಗೆ ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಕ್ರೂಸ್ ಕ್ಷಿಪಣಿಯನ್ನು ಟೆಸ್ಟ್ ಫೈರ್ ಮಾಡಲಾಯಿತು, ಅಂದರೆ ಪರೀಕ್ಷಾರ್ಥವಾದಂತಹ ಉಡಾವಣೆಯನ್ನು ಮಾಡಲಾಯಿತು. ಆಪ್ಷನ್ 3 ಚಂಡೀಪುರ್ ಈಸ್ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅಭಿವೃದ್ಧಿಯನ್ನು ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರದಿಂದ ಈ ಸಮರ್ಥ್ ಅನ್ನುವ ಯೋಜನೆಯನ್ನು ಜಾರಿಗೊಳಿಸಲಾಗಿತ್ತು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಜವಳಿ ವಲಯ, ಆಪ್ಷನ್ 2 ಔಷಧೀಯ ವಲಯ, ಆಪ್ಷನ್ 3 ಕೃಷಿ ಕ್ಷೇತ್ರ ಅಥವಾ ಆಪ್ಷನ್ 4 ಮೇಲಿನ ಎಲ್ಲವೂ ಅಂತ ನೀಡಲಾಗಿತ್ತು. ಸರಿಯಾದ ಉತ್ತರ ಆಪ್ಷನ್ 1 ಈ ಜವಳಿ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ಅಥವಾ ಈ ಜವಳಿ ವಲಯಕ್ಕೆ ಸಂಬಂಧಪಟ್ಟಂತೆ ಈ ಅಭಿವೃದ್ಧಿಯನ್ನ ಮಾಡುವಂಥ ಉದ್ದೇಶದಿಂದ ಸಮರ್ಥ್ ಅನ್ನುವ ಯೋಜನೆಯನ್ನ ಪ್ರಾರಂಭ ಮಾಡಲಾಗಿತ್ತು. IUCN ಕೆಂಪು ಪಟ್ಟಿಯಲ್ಲಿ ಅಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅನ್ನುವ ಈ ಒಂದು ಸಂಸ್ಥೆಯ ಕೆಂಪು ಪಟ್ಟಿಯಲ್ಲಿ ಈ ಒರಂಗುಟಾನ್ ಅನ್ನುವ ಪ್ರಾಣಿಯನ್ನು ಯಾವ ವರ್ಗದಲ್ಲಿ ಸೇರಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಈ ಒರಂಗುಟಾನ್ ಅನ್ನುವ ಪ್ರಾಣಿಯನ್ನು ತೀವ್ರವಾಗಿ ಅಳಿವಿನಂಚಿನಲ್ಲಿರುವಂತಹ ಅಥವಾ ಕ್ರಿಟಿಕಲಿ ಎಂಡೇಂಜರ್ಡ್ ಅನ್ನುವ ಕ್ಯಾಟಗರಿಯಲ್ಲಿ ಆ್ಯಡ್ ಮಾಡಲಾಗಿದೆ ಅಂತ ಇದೆ. ಆಪ್ಷನ್ 2 ಈ ಒರಂಗುಟಾನ್ ಪ್ರಾಣಿಯನ್ನು ಅಪಾಯದಲ್ಲಿದೆ ಅಥವಾ ಎಂಡೇಂಜರ್ಡ್ ಸ್ಪಿಸೀಸ್ ಅಂತ ಆ್ಯಡ್ ಮಾಡಲಾಗಿದೆ ಅಂತ ಇದೆ. ಆಪ್ಷನ್ 3 ವಲ್ನರೇಬಲ್ ಅಥವಾ ದುರ್ಬಲ ವರ್ಗದಲ್ಲಿ ಈ ಒರಂಗುಟಾನ್ ಪ್ರಾಣಿಯನ್ನು ಆ್ಯಡ್ ಮಾಡಲಾಗಿದೆ ಅಂತ ಇದೆ. ಆಪ್ಷನ್ 4 ಲೀಸ್ಟ್ ಕನ್ಸರ್ನ್ಡ್ ಅಥವಾ ಕನಿಷ್ಠ ಕಾಳಜಿಯನ್ನು ಈ ಒರಂಗುಟಾನ್ ಪ್ರಾಣಿಯ ಒಂದು ಕ್ಯಾಟಗರಿಯಲ್ಲಿ IUCN ಕ್ಯಾಟಗರಿಯಲ್ಲಿ ಆ್ಯಡ್ ಮಾಡಲಾಗಿದೆ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 1 ಈ ಒರಂಗುಟಾನ್ ಅನ್ನುವ ಪ್ರಾಣಿಯನ್ನು IUCN ಕೆಂಪು ಪಟ್ಟಿಯಲ್ಲಿ ತೀವ್ರವಾಗಿ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿ ಅಥವಾ ಕ್ರಿಟಿಕಲ್ಲಿ ಎಂಡೇಂಜರ್ಡ್ ಸ್ಪಿಸೀಸ್ ಅಂತ ಆ್ಯಡ್ ಮಾಡಲಾಗಿದೆ. ಸೊ ಮಂಗನ ಜಾತಿಗೆ ಸೇರಿದಂತಹ ಈ ಒಂದು ಪ್ರಾಣಿಯನ್ನು ಕ್ರಿಟಿಕಲ್ಲಿ ಎಂಡೇಂಜರ್ಡ್ ಅನ್ನುವ ಒಂದು ಕ್ಯಾಟಗರಿಯಲ್ಲಿ IUCN ಈ ಒಂದು ಸಂಸ್ಥೆಯಿಂದ ಕೆಂಪು ಪಟ್ಟಿಯಲ್ಲಿ ಆ್ಯಡ್ ಮಾಡಲಾಗಿದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ ಇದು ಮ್ಯಾಪಿಂಗ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದ್ದು ಈ ಗಲ್ಫ್ ಆಫ್ ಪರ್ಷಿಯಾ ಮತ್ತು ಗಲ್ಫ್ ಆಫ್ ಒಮನ್ ಈ ಎರಡು ಗಲ್ಫ್ಗಳನ್ನು ಜಾಯಿನ್ ಮಾಡುವಂತಹ ಸಂಪರ್ಕ ಮಾಡುವಂತಹ ಜಲಸಂಧಿ ಯಾವುದು ಅಂತ ಪ್ರಶ್ನೆ ಇದೆ. ಈ ಸ್ಟ್ರೇಟ್ ಅಥವಾ ಜಲಸಂಧಿ ಯಾವುದು ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಬಾಬ್ ಎಲ್ ಮಂಟಬ್, ಆಪ್ಷನ್ 2 ಹಾರ್ಮುಜ್ ಜಲಸಂಧಿ, ಆಪ್ಷನ್ 3 ಜಿಬ್ರಾಲ್ಟರ್ ಜಲಸಂಧಿ, ಆಪ್ಷನ್ 4 ಡೋವರ್ ಅನ್ನುವ ಜಲಸಂಧಿ. ಈ 4 ಜಲಸಂಧಿಗಳಲ್ಲಿ ಗಲ್ಫ್ ಆಫ್ ಪರ್ಷಿಯಾದೊಂದಿಗೆ ಮತ್ತು ಗಲ್ಫ್ ಆಫ್ ಒಮನ್ನೊಂದಿಗೆ ಕನೆಕ್ಟ್ ಮಾಡುವಂತಹ ಸ್ಟ್ರೇಟ್ ಅಥವಾ ಜಲಸಂಧಿ ಯಾವುದು ಅಂತಂದರೆ ಆಪ್ಷನ್ 2 ಈ ಹಾರ್ಮುಜ್ ಅನ್ನುವ ಜಲಸಂಧಿ ಅಥವಾ ಸ್ಟ್ರೇಟ್ ಆಫ್ ಹಾರ್ಮುಜ್ ಏನಿದೆ ಇದು ಗಲ್ಫ್ ಆಫ್ ಪರ್ಷಿಯಾ ಮತ್ತು ಗಲ್ಫ್ ಆಫ್ ಒಮನ್ಗಳನ್ನು ಕನೆಕ್ಟ್ ಮಾಡುವಂತಹ ಜಲಸಂಧಿ ಆಗಿದೆ. ಸೊ ಮ್ಯಾಪನ್ನು ನೋಡಿಲ್ಲದೆ ಇದ್ದರೆ ಈ ಗಲ್ಫ್ ಆಫ್ ಪರ್ಷಿಯಾ ಮತ್ತು ಗಲ್ಫ್ ಆಫ್ ಒಮನ್ಗಳನ್ನು ಯಾವ ರೀತಿಯಾಗಿ ಹಾರ್ಮುಜ್ ಜಲಸಂಧಿ ಕನೆಕ್ಟ್ ಮಾಡುತ್ತೆ ಅಂತ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಇನ್ನು ಉಳಿದಂಥ ಆಪ್ಷನ್ಗಳಾದಂತಹ ಈ ಬಾಬ್ ಅಲ್ ಮಂಡಬ್ ಇದು ಯಾವ ಎರಡು ನೀರಿನ ಮೂಲಗಳನ್ನು ಕನೆಕ್ಟ್ ಮಾಡುತ್ತದೆ ಅಂತಂತಂದರೆ ಈ ಆಫ್ರಿಕಾ ಮತ್ತು ಏಷ್ಯಾದ ನಡುವೆ ಬರುವಂತಹ ಕೆಂಪು ಸಮುದ್ರ ಮತ್ತು ಗಲ್ಫ್ ಆಫ್ ಅಡೆನ್ ಅನ್ನುವ ಎರಡು ಜಲಮೂಲಗಳನ್ನು ಕನೆಕ್ಟ್ ಮಾಡುವಂತಹ ಜಲಸಂಧಿ ಈ ಬಾಬ್ ಅಲ್ ಮಂಡಬ್ ಆಗಿದೆ. ಉಳಿದಂತೆ ಈ ಜಿಬ್ರಾಲ್ಟರ್ ಅನ್ನುವ ಜಲಸಂಧಿ ಈ ಯುರೋಪಿನ ದಕ್ಷಿಣ ಭಾಗದಲ್ಲಿರುವಂತಹ ಸ್ಪೇನ್ ದೇಶ ಮತ್ತು ಈ ಆಫ್ರಿಕಾದ ಉತ್ತರ ಭಾಗದಲ್ಲಿರುವಂತಹ ಮೊರಕ್ಕೋ ದೇಶಗಳನ್ನು ಸಪ್ರೇಟ್ ಮಾಡುವಂತಹ ಜಲಸಂಧಿ ಜಿಬ್ರಾಲ್ಟರ್ ಜಲಸಂಧಿಯಾಗಿದೆ. ಇನ್ನು 4ನೇ ಆಪ್ಷನ್ನಲ್ಲಿರುವಂತಹ ಡೋವರ್ ಜಲಸಂಧಿ ಮುಖ್ಯವಾಗಿ ಇಂಗ್ಲೆಂಡ್ ಮತ್ತು ಈ ಫ್ರಾನ್ಸ್ ದೇಶಗಳನ್ನು ಸಪ್ರೇಟ್ ಮಾಡುವಂತಹ ಪ್ರಮುಖವಾದಂತಹ ಜಲಸಂಧಿಯಾಗಿ ಡೋವರ್ ಜಲಸಂಧಿ ಗುರುತಿಸಿಕೊಳ್ಳುತ್ತೆ. ಸೊ ಗಲ್ಫ್ ಆಫ್ ಪರ್ಷಿಯಾ ಮತ್ತು ಗಲ್ಫ್ ಆಫ್ ಒಮನ್ನನ್ನು ಕನೆಕ್ಟ್ ಮಾಡುವಂತಹ ಜಲಸಂಧಿ ಹಾರ್ಮುಜ್ ಜಲಸಂಧಿ ಅಥವಾ ಸ್ಟ್ರೇಟ್ ಆಫ್ ಹಾರ್ಮುಜ್ ಆಗಿದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಉನ್ನಿಂಗ್ ಅನ್ನುವ ಹಬ್ಬವನ್ನು ಎಲ್ಲಿ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಯಾವ ರಾಜ್ಯ ಅಂತ ಗುರುತಿಸಬೇಕಾಗಿದ್ದು ಆಪ್ಷನ್ 1 ತ್ರಿಪುರಾ ರಾಜ್ಯ, ಆಪ್ಷನ್ 2 ಅರುಣಾಚಲ್ ಪ್ರದೇಶ್, ಆಪ್ಷನ್ 3 ಅಸ್ಸಾಂ, ಆಪ್ಷನ್ 4 ಅಂಡಮಾನ್ ದ್ವೀಪ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ಅರುಣಾಚಲ್ ಪ್ರದೇಶ್. ಈ ಒಂದು ರಾಜ್ಯದಲ್ಲಿ ಈ ಉನ್ನಿಂಗ್ ಅನ್ನುವ ಹಬ್ಬವನ್ನು ವಿಶೇಷವಾದಂತಹ ಬುಡಕಟ್ಟು ಆದಿ ಅನ್ನುವ ಬುಡಕಟ್ಟು ಸಮುದಾಯದಿಂದ ಆಚರಿಸಲಾಗುತ್ತದೆ. ಸೊ ನೆನ್ಪಿಟ್ಕೊಳ್ಳಿ, ಉನ್ನಿಂಗ್ ಹಬ್ಬ ಅರುಣಾಚಲ್ ಪ್ರದೇಶದಲ್ಲಿ ಆಚರಣೆ ಮಾಡಲಾಗುತ್ತದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ 1944ರಲ್ಲಿ ಈ ಬ್ರೆಟನ್ ವುಡ್ ಅನ್ನುವ ಸಮ್ಮೇಳನದ ಆಯೋಜನೆಯ ಸಂದರ್ಭದಲ್ಲಿ ಸ್ಥಾಪನೆಯಾದಂತಹ ಒಂದು ಸಂಸ್ಥೆ, ಪ್ರಮುಖವಾದಂತಹ ಸಂಸ್ಥೆ ಯಾವುದು ಅಂತ ಗುರುತಿಸಬೇಕಾಗಿದೆ. ಸೊ ಆಪ್ಷನ್ 1 ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್, ಆಪ್ಷನ್ 2 ವರ್ಲ್ಡ್ ಎಕನಾಮಿಕ್ ಫೋರಮ್,
ಆಪ್ಷನ್ 3 ಯುನೈಟೆಡ್ ನೇಷನ್ ಆರ್ಗನೈಸೇಷನ್ UN ಅಥವಾ ವಿಶ್ವಸಂಸ್ಥೆ, ಆಪ್ಷನ್ 4 ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 4 IMF ಅಥವಾ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿದೆ. 1944 ಸಂದರ್ಭದಲ್ಲಿ ಈ ಬ್ರೆಟನ್ ವುಡ್ ಅನ್ನುವ ಸಮಾವೇಶವನ್ನು ಅಥವಾ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿತ್ತು. ಅದೇ ಒಂದು ಸಂದರ್ಭದಲ್ಲಿ ಜಂಟಿಯಾಗಿ ಈ ಒಂದು ಯುನೈಟೆಡ್ ನೇಷನ್ನ ಸದಸ್ಯ ರಾಷ್ಟ್ರಗಳಿಂದ ಈ ಒಂದು IMF ಅನ್ನುವ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿತ್ತು. ನೆನ್ಪಿಟ್ಕೊಳ್ಳಿ, ಈ ಬ್ರೆಟನ್ ವುಡ್ ಸಮ್ಮೇಳನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅನ್ನುವ ಸಂಸ್ಥೆಯ ಸ್ಥಾಪನೆಗೆ ಈ ಬ್ರೆಟನ್ ವುಡ್ ಸಮ್ಮೇಳನ ಸಂಬಂಧಪಟ್ಟಿದೆ. ಅದೇ ರೀತಿಯಾಗಿ ಇದು ನಡೆದಂತಹ ವರ್ಷ 1944. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಇತ್ತೀಚೆಗೆ ಇಂಟರ್ನ್ಯಾಷನಲ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರಿಪೋರ್ಟ್ ಅಥವಾ ಇಂಡೆಕ್ಸನ್ನು ಜಾರಿಗೊಳಿಸಲಾಗಿದೆ. ಸೊ ಈ ಒಂದು ಇಂಡೆಕ್ಸ್ ಅಥವಾ ಸೂಚ್ಯಂಕದಲ್ಲಿ ಭಾರತ ಯಾವ ರ್ಯಾಂಕನ್ನು ಪಡೆದುಕೊಂಡಿದೆ ಅಂತ ಪ್ರಶ್ನೆ ಇದೆ. ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅಂತಂದರೆ ಬೌದ್ಧಿಕ ಆಸ್ತಿ, ಇದಕ್ಕೆ ಸಂಬಂಧಪಟ್ಟಂತಹ ಅಂತಾರಾಷ್ಟ್ರೀಯ ವರದಿಯನ್ನು ಸೂಚ್ಯಂಕವನ್ನು ಜಾರಿಗೊಳಿಸಲಾಗಿದ್ದು ಅದರಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 26ನೇ ರ್ಯಾಂಕ್, ಆಪ್ಷನ್ 2 35ನೇ ರ್ಯಾಂಕ್, ಆಪ್ಷನ್ 3 42ನೇ ರ್ಯಾಂಕ್ ಅಥವಾ ಆಪ್ಷನ್ 4 56ನೇ ರ್ಯಾಂಕ್ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 3. 2023ರ ಈ ಅಂತಾರಾಷ್ಟ್ರೀಯ ಬೌದ್ಧಿಕ ಆಸ್ತಿ ವರದಿಯಲ್ಲಿ ಭಾರತ 42ನೇ ರ್ಯಾಂಕನ್ನು ಪಡೆದುಕೊಂಡಿದೆ. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಈ ರಿವಿಷನ್ ಸೀರೀಸನ್ನು ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.